ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಂದೆ ತಾಯಿ ವಿರುದ್ಧ ವಿವಾಹಿತ ಮಗಳಿಂದಲೇ ದೂರು ದಾಖಲಾಗಿದೆ. ನನ್ನ ಗಂಡನ ವಿರುದ್ಧ ಸುಳ್ಳು ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ತಂದೆ ತಾಯಿಯ ವಿರುದ್ಧ ಸ್ವಂತ ಮಗಳೇ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನ ಗಂಡ ನೀಡಿದ್ದಂತಹ ಚಿನ್ನವನ್ನ ಪೋಷಕರು ಮಾರಾಟ ಮಾಡಿದ್ದಾರೆ. ನನ್ನ ಪತಿ ವಾಪಸ್ ಕೇಳಿದಾಗ 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಹಣ ನೀಡೋದಕ್ಕೆ ಪತಿ ನಿರಾಕರಿಸಿದಾಗ ಸುಳ್ಳು ಕೇಸನ್ನ ಹಾಕಿಸಿದ್ರು ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ. ನನ್ನ ಪೋಷಕರೇ ಮುಂದೆ ನಿಂತು ಮದುವೆ ಮಾಡಿಕೊಟ್ರು. ಈಗ ನನ್ನ ಗಂಡ ಮಗುವಿನ ಜೊತೆ ಜೀವನ ಮಾಡೋದಕ್ಕೆ ಬಿಡ್ತಾ ಇಲ್ಲ. ನನಗೆ ಬೇರೊಂದು ಮದುವೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನನಗೆ 4 ನಕಲಿ ಆಧಾರ್ ಕಾರ್ಡ್ ಮಾಡಿಸಿದ್ದಾರೆ. ಶ್ರೀಮಂತರಿಗೆ ನನ್ನನ್ನ ತೋರಿಸಿ ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನ್ನನ್ನ ತೋರಿಸಿ ಮದುವೆ ಮಾಡ್ಕೊಡ್ತೀನಿ ಅಂತ ಹಣ ಪಡೆದಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನ ಗಂಡನಿಗೆ ಮದುವೆ ಮಾಡಿಕೊಡುವ ವೇಳೆ ಅವರಿಂದಲೂ ಕೂಡ ಹಣವನ್ನ ಪಡೆದುಕೊಂಡಿದ್ರು. ಈಗ ಅವರು ಹೇಳೋದು ಕೇಳದೆ ಇದ್ದಿದ್ದಕ್ಕೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ. ನನ್ನ ಸಹೋದರ ನನ್ನ ಮೇಲೆ ಲೈಂಗಿಕವಾಗಿ ಶೋಷಣೆ ಮಾಡಿದ್ದಾನೆ. ನಾನು ತಂದೆ ಮನೆಯಿಂದ ತಪ್ಪಿಸ್ಕೊಂಡು ನನ್ನ ಗಂಡನ ಮನೆಯಲ್ಲಿ ಇದ್ದೀನಿ. ನನ್ನ ಗಂಡ ಮಗುವಿನ ಜೊತೆ ಜೀವನ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು. ನನಗೆ ನನ್ನ ಗಂಡ ಮಗುವಿಗೆ ಜೀವ ಬೆದರಿಕೆ ಕೂಡ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ತಂದೆ ತಾಯಿ ಸಹೋದರನಿಂದ ರಕ್ಷಣೆ ನೀಡಿ ಅಂತ ಹೇಳಿ ಯುವತಿ ದೂರನ್ನ ಕೊಟ್ಟಿದ್ದಾರೆ. ಅಷ್ಟು ನಾನು ಓದಿಲ್ಲ, ನಾನು 9th ಪಾಸ್ ಅಷ್ಟೇ. ನಾನು ಏನಕ್ಕೆ ಬಂದಿರೋದಂತ ನಮ್ಮ ಅಪ್ಪ ಅಮ್ಮ ನನಗೆ ಲೈಫ್ ಮಾಡೋಕ್ಕೆ ಕೊಡ್ತಾ ಇಲ್ಲ. ನಾನು ಫಸ್ಟು ನನ್ನ ಮದುವೆ ಆಗಿರೋದು 2023 ಮೇ 25ಗೆ. ಅವಾಗ ಅರೇಂಜ್ ಮ್ಯಾರೇಜ್ ಆಗಿರೋದು. ನಮ್ಮ ಅಪ್ಪ ಅಮ್ಮನೇ ನನ್ನ ಜೊತೆ ಅವ್ರ ಜೊತೆ ಮಾಡಿರೋದು. ನಮ್ಮ ಹಸ್ಬೆಂಡ್ ಜೊತೆ ಮದುವೆ ನನಗೆ ಅವ್ರ ಪ್ಲಾನಿಂಗ್ ಇಂದ ಮಾಡಿದ್ದೇನಂತ ಅವ್ರ ಹತ್ರ ಕಾಸು ಇಸ್ಕೊಳ್ಬೇಕು, ಅವ್ರದ್ದು ಗೋಲ್ಡ್ ಇಸ್ಕೊಂಡ್ಬಂತ ಮೆಹರ್ ಇವ್ರು ಕೊಟ್ಟಿರೋದು 200 ಗ್ರಾಮ್ಸ್ ಗೋಲ್ಡ್. ಅದ್ ಗೋಲ್ಡ್ಗೆ ನಮ್ಮ ಅಪ್ಪ ಅಮ್ಮ ಹಚ್ಕೊಂಡ್ರು, ನನ್ನ ಹತ್ರ ಕಳ್ತನ ಮಾಡ್ಕೊಂಡ್ರು. ಇವಾಗ ನಮ್ಮ ಹಸ್ಬೆಂಡ್ ಕೇಳಿದ್ರು ಗೋಲ್ಡ್ ಕೊಡ್ರಿ ಅಂತ. ಅವ್ರ ಮೇಲೆ ಎಲ್ಲ 5 lakhs ಕೊಡ್ರಿ, ಇಂಕ್ ಕೊಡ್ರಿ ಅಂತ ಹೇಳಿದ್ರು. ಅವ್ರು ಕೊಡ್ಲಿಲ್ಲ ಅಂತ. ನನ್ಗೆ ಕನ್ನಡ ಓದಕ್ ಬರಲ್ಲ, ಅಷ್ಟು ನಾನು ಓದಿಲ್ಲ, ನಾನು 9th ಪಾಸ್ ಅಷ್ಟೇ ಆಗಿರೋದು. ನನಗೆ ಕನ್ನಡ ಓದಕ್ ಬರಲ್ಲ. ಅಲ್ಲಿ ಹೋಗ್ಬಿಟ್ಟು ಸಿಗ್ನೇಚರ್ ಮಾಡು ಅಂತ ಹೇಳ್ಬಿಟ್ಟು ನಾನು ಸಿಗ್ನೇಚರ್ ಮಾಡಿದೆ. ಅವ್ರ ಮೇಲೆ ಪೋಕ್ಸೋ ಕೇಸ್ ಅಂತೆ. ನನ್ಗೆ ಪೋಕ್ಸೋ ಕೇಸ್ ಏನಂತ ನನಗೆ ಗೊತ್ತಿಲ್ಲ. 4 months ನಮ್ಮ ಹಸ್ಬೆಂಡ್ಗೆ ಜೈಲ್ ಕಳ್ಸ್ಬಿಟ್ರು. ಏನೇನು ಇವ್ರು ನಮ್ ಜೊತೆ ರೇಪ್ ಮಾಡಿರೋದಂತೆ. ಇವ್ರಪ್ಪ ನನ್ ಜೊತೆ ಫಿಸಿಕಲ್ ಟಚ್ ಮಾಡಿ ಬಂದ್ರಂತೆ. ಇವ್ರಪ್ಪ ಏನು ಹಂಗ್ ಮಾಡಿಲ್ಲ. ಈ ಜೊತೆ ಎಲ್ಲಾ ಸುಳ್ಳು ಮಾಡಿದಾರೆ ನಮ್ಮ ಅಪ್ಪ ತರ ಅವರು. ಇವ್ರಮ್ಮ ನಂಗೆ ಕೈ ಇಟ್ಕೊಂಡ್ರಂತೆ. ಇವ್ರು ರೇಪ್ ಮಾಡಿದಂತೆ. ಇವ್ರ ಅಕ್ಕ ಮನೆಯಲ್ಲಿ ಮಾಡಿದಂತೆ. ಈ ತರ ತಂಗಿ ಮನೆಯಲ್ಲಿ ಈ ತರ ಎಲ್ಲ ಅದು ಕಂಪ್ಲೇಂಟ್ ಅಂದಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.